ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏರ್ ಟ್ಯಾಕ್ಸಿ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಏರ್ ಟ್ಯಾಕ್ಸಿ ಏನು, ಫ್ಲೈಯಿಂಗ್ ಟ್ಯಾಕ್ಸಿ. ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಸಿಗಾಕೊಂಡು ಒಂಥರ ರೋಚಕವಾಗಿರ್ತಕ್ಕಂಥ ರೈಡ್ಗಳನ್ನ ನೀವು ತೊಗೊಂಡಿದ್ದೀರಾ ಗೊತ್ತು. ಈಗ ಆ ಸಮಸ್ಯೆಗಳು ನಿಮಗೆ ಕಡಿಮೆ ಆಗ್ತಾ ಇದ್ದಾವ? ಕಡಿಮೆ ಆಗುತ್ತಾ? ಯಾಕಂದರೆ ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ನೀವೇನು ಕರಿತಾ ಇದ್ರೋ ಅದೇ ರೀತಿಯಾಗಿ ಫ್ಲೈಯಿಂಗ್ ಏರ್ ಟ್ಯಾಕ್ಸಿ ಬೆಂಗಳೂರಿಗೆ ಬರ್ತಾ ಇದೆ. ಇದನ್ನು ಇಂಟ್ರೊಡಕ್ಷನ್ ಮಾಡ್ತಿರೋದು ಶೂನ್ಯ ಏರ್ ಟ್ಯಾಕ್ಸಿ ಅಂಥೇಳಿ, ಶೂನ್ಯ ಕಂಪ್ನಿಯವರು. ಸೊ ಇದೇನು, ಏನು ಪ್ರೈಸಸ್ ಕೊಡ್ತಾರೆ, ಏನು ರೇಟ್ ಕೊಡ್ತಾರೆ, ಬಟ್ ಯಾವ ರೀತಿ ಬರೋದು, ಲ್ಯಾಂಡಿಂಗ್ ಹೇಗೆ, ಏನು ಕತೆ, ಇದೆಲ್ಲ ನೋಡಿದಾಗ ನಿಮಗೊಂದು ವಿಡಿಯೋನ ಕ್ಲಿಪ್ಸ್ನ ತೋರಿಸ್ತೀನಿ ನೋಡಿ. ಫಸ್ಟು ನೋಡ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಮುಂದೆ ಏನ್ ಕಾಣಿಸ್ತಿದೆ, ಇದು ಹೆಲಿಕಾಪ್ಟರ್ ಅಲ್ಲ, ಪ್ಲೇನ್ ಅಲ್ಲ, ಇದೊಂಥರ ಫ್ಲೈಯಿಂಗ್ ಟ್ಯಾಕ್ಸಿ. ನಮ್ಮ ಬೆಂಗಳೂರು ಬೇಸ್ಡ್ ಕಂಪನಿ ಆದ ಶೂನ್ಯ ಈ ಪರ್ಟಿಕ್ಯುಲರ್ ಫ್ಲೈಯಿಂಗ್ ಟ್ಯಾಕ್ಸಿನ ಇನ್ವೆಂಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಟೋಟಲ್ 7 ಪೈಲಟ್, ಸಿಂಗಲ್ ಪೈಲಟ್ ಡ್ರಿವನ್, ಬಟ್ 6 ಪ್ಯಾಸೆಂಜರ್ಸ್ ಅಷ್ಟು ಸ್ಪೇಸ್ ಇದೆ. ಲಕ್ಸುರಿಯಸ್ ಎಕ್ಸ್ಪೀರಿಯನ್ಸ್. ಪ್ರದೀಪ್, ಏನು ಪ್ಲೇನ್ ಅಲ್ಲಿ ಹೋಗ್ತಿದ್ದೀರಾ, ಏರ್ಪೋರ್ಟ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ. ಅಂದ್ರೆ ಪ್ರೀಮಿಯಂ ಊಬರ್ ಎಷ್ಟು ಕಾಸ್ಟ್ ಆಗುತ್ತೋ ಅಷ್ಟೇ, ಅದರಲ್ಲಿ 2,500-3,000 ಯು ಆರ್ ಇನ್ ದ ಏರ್ಪೋರ್ಟ್. ಪ್ಲಸ್ ನಿಮಗೆ ಕಮರ್ಷಿಯಲ್ ಬ್ಯಾಗೇಜ್ ಇಡೋದಕ್ಕೆ ಇಲ್ಲಿನೂ ಕೂಡ ನಮಗೆ ಕಂಪಾರ್ಟ್ಮೆಂಟ್ ಇದೆ, 10 ಬ್ಯಾಗ್ಸ್ ಇಡ್ಬೋದು. ಇಲ್ಲಿ ಏನು ಪ್ರೊಪೆಲ್ಲರ್ಸ್ ಇದೆ, ಇಟ್ಸ್ ಕಂಪ್ಲೀಟ್ಲಿ ವರ್ಟಿಕಲ್, ಹಾರಿಜಾಂಟಲ್, ಅಡ್ಜಸ್ಟಬಲ್. ಸೊ ಏನಂದ್ರೆ ನಮ್ಮ ಹೆಲಿಕಾಪ್ಟರ್ ತರ ಲ್ಯಾಂಡ್ ಆಗುತ್ತೆ, ಬಟ್ ಪ್ಲೇನ್ ಅಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಸೊ ಟಾಪ್ ಸ್ಪೀಡ್ ಆಫ್ 250 km/h ಹೋಗುತ್ತೆ. ನೋಡ್ಬೋದು ಸಿಂಗಲ್ ಕಾಕ್ಪಿಟ್ ವ್ಯೂ, ಕಂಪ್ಲೀಟ್ಲಿ ಡಿಜಿಟಲ್ ಕಾಕ್ಪಿಟ್. ಪ್ಲಸ್ ಇದೇನಂದ್ರೆ ಎಲೆಕ್ಟ್ರಿಕ್. ಸೊ ಅದರಿಂದ ಇಂಟರ್ಸಿಟಿ ಯೂಸೇಜು ತುಂಬಾನೇ ಚೆನ್ನಾಗಿರುತ್ತೆ. ಬಿಕಾಸ್ 20 ನಿಮಿಷದಲ್ಲಿ ರೌಂಡ್ ಟ್ರಿಪ್ ಮಾಡ್ಬೇಕಾದ್ರೆ ಚಾರ್ಜ್ ಆಗ್ಬಿಡುತ್ತೆ. ಸೊ ತುಂಬಾ ಇಂಪ್ರೆಸಿವ್ ಅಂತಾನೆ ಹೇಳ್ಬೇಕು. ನೋಡ್ಬೋದು ಎಂಟೈರ್ ಏರ್ಕ್ರಾಫ್ಟ್ ಒಂದು ಫ್ಲೈಯಿಂಗ್ ಪ್ರೋಟೋಟೈಪ್ ಕೂಡ ಇದೆ. ನೋಡೋಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಎಲೆಕ್ಟ್ರಿಕಲ್ ಫ್ಲೈಯಿಂಗ್ ಏರ್ ಟ್ಯಾಕ್ಸಿ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಮಗೆ ಒಂದು ಐಡಿಯಾ ಇರಬೇಕು. ಯಾಕಂತಂದರೆ ಇವಾಗ ಇವ್ರು ಹೇಳೋ ಪ್ರಕಾರ ಫೇರ್ ಚಾರ್ಜಸ್ಸು ಊಬರಲ್ಲಿ ಪ್ರೀಮಿಯರ್ ಏನು ಕೊಡ್ತಾರೋ ಆ ರೇಟ್ ಪ್ರಕಾರ ಅದಕ್ಕಿಂತ ಜಾಸ್ತಿ ಇರುತ್ತೆ ಸ್ವಲ್ಪ ಅಂಥೇಳಿ. ಅಂದರೆ ಇವರ ಸ್ಪೀಡು, ಟಾಪ್ ಸ್ಪೀಡ್ ಬಂದು 250 km/h. ಅಂದರೆ ಲೆಕ್ಕಾಚಾರ ಹಾಕಿದ್ರೆ ನೀವು ಅತ್ತಿ ಬೆಲೆಯಿಂದ, ಎಲೆಕ್ಟ್ರಾನ್ ಸಿಟಿಯಿಂದ ಕೂಡ ಬಂದರೂ ಕೂಡ ಏರ್ಪೋರ್ಟಿಗೆ ಒಂದು 20-25 ನಿಮಿಷ ಒಳಗಡೆ ನೀವು ಏರ್ಪೋರ್ಟಿಗೆ ಡ್ರಾಪ್ ಆಗಿಬಿಟ್ಟಿರುತ್ತೆ. ಅದು 6 ಸೀಟರ್ ಇದ್ದರೆ ಅಂಥವ್ರು ಬುಕ್ ಮಾಡ್ಬೋದು. ಅಥವಾ ಇದರಲ್ಲಿನೇ ಏನಾದರೂ 4+1 ಈ ಥರದ್ದು ಏನೋ ಆಪ್ಷನ್ ಇರ್ಬೋದು. ಯಾಕಂತಂದರೆ ಅಲ್ಲಿ ಪೈಲಟ್ ಇರೋದು ಒಬ್ಬರೇ ಪೈಲಟ್ ಓಡಿಸೋ ಅಂಥವ್ರು. ಆಮೇಲೆ ಇದಕ್ಕೆ ಮೇಜರಾಗಿ ನಮ್ಮ ಚಾಲಕರು ನೀವು ಹೊಸ ಗಾಡಿ ತಗೋತೀವಿ ಅಂಥೇಳಿ ಹೇಳ್ತಾ ಇದ್ರು. ಈ ಥರದ್ದು ಒಂದು ಡೆವಲಪ್ಮೆಂಟ್ ಆಗ್ತಾಯಿದೆ ಬೆಂಗಳೂರಲ್ಲಿ. ಬೆಂಗಳೂರು ಸಿಟಿಯಿಂದ ಏರ್ಪೋರ್ಟಿನ ತನಕನೂ ಮೆಟ್ರೋ ಆಗ್ತಾಯಿದೆ. ಮೆಟ್ರೋ ಆದಮೇಲೆ ಈ ಥರ ಏರ್ ಟ್ಯಾಕ್ಸಿ ಕೂಡ ಆಗ್ತಾ ಇದೆ. ಇಷ್ಟ್ರ ಮೇಲೂ ನೀವು ಹೊಸ ಗಾಡಿ ತಗೋತೀನಿ, ನಾ ದುಡಿತೀನಿ ಅಂತ ಅನ್ನೋ ಒಂದು ಧೈರ್ಯ ಇಟ್ಕೊಂಡು ಬರೋ ಅಂಥವ್ರಿಗೆ ಇದ್ದೀರಲ್ಲ, ನಿಮ್ಗೊಂದು ದೊಡ್ಡ ಹೆಡ್ಸ್ ಆಫ್. ಶೂನ್ಯ ಏರ್ ಟ್ಯಾಕ್ಸಿ ಅವರು ಏನು ಫೇರ್ ಚಾರ್ಜಸ್ ಆ್ಯಡ್ ಮಾಡ್ತಾರೆ ಅಂತ ನೋಡೋದಾದರೆ, ಊಬರಲ್ಲಿ ಪ್ರೀಮಿಯರಲ್ಲಿ ಏನು ಚಾರ್ಜಸ್ ಕೊಡ್ತಾರೋ ಆ ಚಾರ್ಜಸ್ನೇ ನಾವು ಇಲ್ಲಿ ಇಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಏನು ಚಾರ್ಜಸ್ ತೊಗೋಬೋದು? ಸಪೋಸ್ ನೀವು ಊಬರಲ್ಲಿ ಒಂದು 6-7 ಸೀಟರ್ಸ್ಗೆ ಊಬರಲ್ಲಿ ಒಂದು 2,300 ರೂಪಾಯಿ ಇದ್ದರೆ, ಅಂದರೆ ಅವ್ರು ಕೊಟ್ಟಿರೋ ಪ್ರಕಾರನೂ ಹೇಳ್ತಾ ಇದ್ದೀನಿ, ಈ ರೇಟು 2,500 ರೂಪಾಯಿಂದ 3,000 ಆಗಬಹುದು ಸ್ಟಾರ್ಟಿಂಗಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಗೊತ್ತಿಲ್ಲ ಯಾವ ಲೆವೆಲ್ಗೆ ಇದು ಫೇರ್ ಇನ್ಸ್ಟ್ರಕ್ಷನ್ಸ್ ಇವೆಲ್ಲ ಯಾವ ರೀತಿ ಆಗುತ್ತೆ ಅನ್ನೋದು ನಮಗೊಂದು ಐಡಿಯಾ ಇಲ್ಲ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಕೊಡ್ಬೋದು, ಅಥವಾ ಬರ್ತಾ ಇದೇ ರೇಟ್ ಜಾಸ್ತಿ ಆಗ್ತಾ ಹೋಗಬಹುದು. ಆಮೇಲೆ ಬೇಗ ಹೋಗೋ ಅಂಥವ್ರು ಇದು ಎಷ್ಟು ಬೆರಳೆಣಿಕೆ ಜನಗಳಿಗೆ ಮಾತ್ರ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನ್ನನ್ನು ಕೇಳಿದ್ರೆ ಮಾತ್ರ ನನ್ನ ಅಭಿಪ್ರಾಯ ಇದೆ. ಯಾಕಂತಂದರೆ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಿ ಏನು ವಾಸಿಸ್ತಾರೋ ಅಂಥ ಜನಗಳಿಗೆ ಇದು ಸಿಗ್ಬೋದು. ಯಾಕಂತಂದರೆ ಇದೇನೋ ಒಂಥರ ಹೆಲಿಕಾಪ್ಟರ್ ಲ್ಯಾಂಡಿಂಗಿಗೆ ಏನೇನು ಕೊಟ್ಟಿರ್ತಾರೋ ಆ ರೀತಿ ಎಲ್ಲ ಫೆಸಿಲಿಟೀಸು ಕೂಡ ಆ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಇಟ್ಟಿರ್ತಾರೆ. ಆಮೇಲೆ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಈ ಥರ ಅವೈಲೇಬಿಲಿಟಿ ಇಲ್ಲ. ಯಾವುದೋ ಇವಾಗ ಹಂಗಂತ ನಾವು ನಾರ್ಮಲ್ ಓಡಾಡ್ತಾ ಇರೋ ರಸ್ತೆಯಲ್ಲಿ ಏನೋ ಏರ್ ಟ್ಯಾಕ್ಸಿನ ತಗೊಂಬಂದು ಲ್ಯಾಂಡ್ ಮಾಡ್ರಪ್ಪ ಅಂತೇಳಿ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಬಟ್ ಇವ್ರದ್ದು ಏನಿದೆಯೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮಾತುಕತೆ ಆಗಿದೆಯಂತೆ
ಅಂತ ಕಂತೆಗಳೇ ಬರ್ತಾ ಇದ್ದಾವೆ. ಬಟ್ ವಿಡಿಯೋ ಕೂಡ ಆಚೆ ಕಡೆ ಬಂದಿದೆ. ಬಟ್ ಇದು ಯಾವಾಗ ಸ್ಟಾರ್ಟ್ ಆಗುತ್ತೋ ಐಡಿಯಾ ಇಲ್ಲ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಇದ್ರ ಮೇಲೆ ಏನಪ್ಪ ಅಂತ ಅಂದರೆ, ಬಟ್ ಇದನ್ನು ಸಪೋಸ್ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ನೀವು ಟಾರ್ಗೆಟ್ ಮಾಡ್ಬೋದು. ಅದಾದ ಮೇಲೆ ಬಿಟ್ಟು ಇವಾಗ ಒಂದು ಸ್ಲಮ್ಗಳಾಗಲಿ ಆಗ್ಬೋದು, ಅಥವಾ ನೀವು ಎಲೆಕ್ಟ್ರಾನ್ ಸಿಟಿನೇ ತಗೊಳ್ಳಿ. ಎಲೆಕ್ಟ್ರಾನ್ ಸಿಟಿ ಒಳಗಡೆನೆ ಒಂದು ಸಾಲಾಗಿ ಅಪಾರ್ಟ್ಮೆಂಟ್ಗಳು ಒಂದಕ್ಕೊಂದು ಅಂಟ್ಕೊಂಡು ಇರ್ತವೆ. ಅಲ್ಲಿ ಯಾವುದೇ ಲ್ಯಾಂಡಿಂಗು ಮಾಡಲಿಕ್ಕೆ ಅದಕ್ಕೆ ಯಾವುದೇ ಥರದ ಫೆಸಿಲಿಟೀಸ್ ಇರಲ್ಲ. ಹೆಂಗೆ ಲ್ಯಾಂಡ್ ಮಾಡ್ತೀರಾ, ಹೆಂಗೆ ಕರ್ಕೊಂಡು ಹೋಗ್ತೀರಾ, ಇವೆಲ್ಲ ಪ್ರಾಬ್ಲಮ್ಗಳು ಇದ್ದಾವೆ. ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿಕೊಂಡು ಇದನ್ನ ಯಾವ ರೀತಿ ಬೆಳೆಸ್ತಾರೋ ಗೊತ್ತಿಲ್ಲ. ಬಟ್ ಇದೇನಾದ್ರೆ ಸಕ್ಸಸ್ಫುಲ್ ಆದರೆ ಎಲ್ಲ ಚಾಲಕರು ಮನೆಗೆ ಹೋಗಿ ದಬಾಕೊಂಡು ಮಲ್ಕೊಳ್ಳೋಕ್ಕೆ ಅಡ್ಡಿ ಇಲ್ಲ. ಯಾಕಂದರೆ 6-7 ಜನ ಇದ್ದರೆ ಹೆಂಗೋ ಒಂದು ಎಕ್ಸೆಲ್ ಪ್ಲಸ್ ಗಾಡಿಗಳನ್ನ ತಗೋತಾರೆ, ಎಕ್ಸೆಲ್ ಗಾಡಿಗಳನ್ನ ಯೂಸ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇರ್ತಿತ್ತು. ಬಟ್ ಇದನ್ನು ಸಕ್ಸಸ್ಫುಲ್ ಆದರೆ ಮತ್ತಿನ್ನೇನು. ಹಾಗೆ ಚಿಕ್ಕ ಗಾಡಿಗಳು ಹಣೆ ಬರ. ಚಿಕ್ಕ ಗಾಡಿಗಳದ್ದು ಬೆಂಗಳೂರಿಂದ ಏರ್ಪೋರ್ಟ್ ತನಕನೂ ಚಿಕ್ಕ ಗಾಡಿಗಳು ಬುಕ್ ಮಾಡ್ತಾಯಿದ್ರು. ಬಟ್ ಇವಾಗ ಅದನ್ನು ಮೆಟ್ರೋ ಸ್ಟಾರ್ಟ್ ಆಗಿದೆ. ಮೆಟ್ರೋ ಸ್ಟಾರ್ಟ್ ಆದಮೇಲೆ ಏನಕ್ಕೆ ಬೇಕು, ಎಲ್ಲ ವ್ಯಕ್ತಿಗಳು ಅದನ್ನೇ ಹಾಗೆ ಯೂಸ್ ಮಾಡ್ತಾರೆ ಅಂತ ನನ್ನ ಮಾತಲ್ಲ. ಬಟ್ ಇಷ್ಟೆಲ್ಲ ಆದಮೇಲೆ ಸೂಪರ್ ಫಾಸ್ಟಾಗಿ ಹೋಗುವಂಥ ವೆಹಿಕಲ್ನ ಇಟ್ಕೊಂಡು ಅವ್ರು ಯಾಕೆ ನಮ್ಮ ವೆಹಿಕಲ್ಗಳ್ನ ಬುಕ್ ಮಾಡ್ತಾರೆ, ಇದು ಮ್ಯಾಟ್ರ್ ಆಗುತ್ತೆ. ಗೊತ್ತಿಲ್ಲ, ಇನ್ಮೇಲೆ ಕಮರ್ಷಿಯಲ್ ವೆಹಿಕಲ್ಸ್ ಇಟ್ಕೊಂಡು ಜೀವನ ಕಟ್ಕೋತೀನಿ ಅನ್ನೋರು ತುಂಬ ಕಷ್ಟ ಇದೆ. ಬೆಟರ್ ನಿಮ್ಮ ಜೀವನನ ಇವಾಗಲೇ ಒಂದೊಂದು ಬಿಸ್ನೆಸ್ ಮಾಡಿಕೊಂಡು ಈ ಲೈನಿಂದ ಸೈಡಿಗೆ ಹಿಂಗೆ ಹೋಗ್ಬಿಡಿ, ಬದುಕತ್ತೀರ. ನಮಸ್ಕಾರ.